ಭಾರತ ಕಂಡ ಮೇಧಾವಿ ಬುದ್ಧಿವಂತ ಪ್ರಧಾನಿಗೆ ಭಾವಪೂರ್ಣ ವಿದಾಯವನ್ನ ಜನ ಹೇಳ್ತಾ ಇದ್ದಾರೆ. ಎಐಸಿಸಿ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕಚೇರಿಯ ವತಿಯಿಂದ ಕಾಂಗ್ರೆಸ್ನ ವತಿಯಿಂದ ಅಲ್ಲೂ ಕೂಡ ಅವರಿಗೆ ನಮನ ಸಲ್ಲಿಸೋದಕ್ಕೆ ಎಲ್ಲ ಕಾಂಗ್ರೆಸ್ನ ಪಾರ್ಟಿ ಲೀಡರ್ಸ್ ರೆಡಿಯಾಗಿದ್ದಾರೆ. ದೆಹಲಿಯ ಅಕ್ಬರ್ ರಸ್ತೆಯಲ್ಲಿರುವಂತಹ ಎಐಸಿಸಿ ಕಚೇರಿಗೆ ಕೆಲವೇ ಕ್ಷಣದಲ್ಲಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರ ರೀಚ್ ಆಗುತ್ತೆ. ದೆಹಲಿಯಲ್ಲಿ ಮನಮೋಹನ್ ಸಿಂಗ್ ಅಂತಿಮ ಯಾತ್ರೆ ಆರಂಭವಾಗಿದೆ. ಮನಮೋಹನ್ ಸಿಂಗ್ ಅವರ ದೆಹಲಿಯ ನಿವಾಸದಿಂದ ಎಐಸಿಸಿ ಕಚೇರಿವರೆಗೂ ಅಂತಿಮ ಯಾತ್ರೆ ಈಗ ಸದ್ಯಕ್ಕೆ ಸಾಗ್ತಾ ಇದೆ. ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಅಂದ್ರೆ ಎಐಸಿಸಿ ಕಚೇರಿಯಿಂದ ನಿಗಂಬೋಧ್ ಘಾಟ್ವರೆಗೂ, ನಿಗಂಬೋಧ್ ಘಾಟ್ನಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸೋದಕ್ಕೆ ಸಕಲ ಸಿದ್ಧತೆಗಳು ಆಗಿದೆ. ಸೊ ಹಾಗಾಗಿ ಈ ಮಾರ್ಗದ ಮಧ್ಯೆನೂ ಕೂಡ ಸಾವಿರಾರು ಜನ ಅಂತಿಮ ವಿದಾಯವನ್ನ ಹೇಳುವಂತಹ ಸಾಧ್ಯತೆ ಇದೆ. ಸದ್ಯದ ಲೈವ್ ದೃಶ್ಯವನ್ನ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಈಗಿನ ದೃಶ್ಯ ದೆಹಲಿಯ ಮನಮೋಹನ್ ಸಿಂಗ್ ಅವರ ನಿವಾಸದ ಮುಂದೆ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯೋದಕ್ಕಿಂತ ಮುಂಚೆ ಆ ಸೇನಾ ವಾಹನವನ್ನ ಸಿದ್ಧಗೊಳಿಸಿರೋದು. ಈಗ ಎಐಸಿಸಿ ಕಚೇರಿಯತ್ತ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ. ತಮ್ಮ ಪಕ್ಷದ ಹಿರಿಯ ಪ್ರಧಾನಿ, ಹಿರಿಯ ನಾಯಕ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ಗೌರವವನ್ನ, ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. ದೆಹಲಿಯಲ್ಲಿ ಚಳಿ ಮತ್ತು ಮಳೆಯ ವಾತಾವರಣ ಇದೆ. ಇದೆಲ್ಲದರ ಮಧ್ಯೆ ಒಬ್ಬ ಹಿರಿಯ ನಾಯಕರಿಗೆ, ಮುತ್ಸದ್ದಿ ಮೇಧಾವಿ ನಾಯಕ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ವಿದಾಯವನ್ನ ಹೇಳಲಿದ್ದಾರೆ. ಪಕ್ಷಾತೀತವಾಗಿ ಸಾಕಷ್ಟು ಜನ ಬಂದು ಅಂತಿಮ ನಮನವನ್ನ ಸಲ್ಲಿಸಿ ಹೋದರು. ಪುಷ್ಪ ನಮನವನ್ನ ಸಿಂಗ್ ಅವರಿಗೆ ಸಲ್ಲಿಸಿ ಹೋದರು. ಅವರ ಅವಧಿಯಲ್ಲಿ ಮಾಡಿದಂತಹ ಕಾರ್ಯಗಳನ್ನ ಸ್ಮರಿಸಿತು. ಸಾವಿರಾರು ಗಣ್ಯರು ಬಂದು ನಿನ್ನೆ ಮೊನ್ನೆ ಅವರ ನಿವಾಸಕ್ಕೆ ಅಂತಿಮ ದರ್ಶನ ಪಡೆಯೋಕ್ಕಂತ ಬಂದರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು, ಶ್ರದ್ಧಾಂಜಲಿಯನ್ನ ಅರ್ಪಿಸಿದರು. ಸದ್ಯಕ್ಕೆ ಎಐಸಿಸಿ ಕಚೇರಿಯ ಲೈವ್ ದೃಶ್ಯ ಗಮನಿಸ್ತಾ ಇದ್ರಿ. ಸೇನಾ ವಾಹನದಲ್ಲಿ ಅಂತಿಮ ಯಾತ್ರೆಯನ್ನ ಹೊರಡ್ತಾ ಇದ್ದಾರೆ ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್ ಅವರ ನಿವಾಸ, ಮನಮೋಹನ್ ಸಿಂಗ್ ಅವರ ದೆಹಲಿಯ ನಿವಾಸದಿಂದ ಎಐಸಿಸಿ ಕಚೇರಿಯತ್ತ ಆ ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ವಿಜುವಲ್ಸ್ ಗಮನಿಸ್ತಾ ಇದ್ದಾರೆ. ಆಫೀಸರ್ಸ್ಗಳಿದ್ದಾರೆ, ಪೊಲೀಸ್ ಸಿಬ್ಬಂದಿಗಳಿದ್ದಾರೆ, ಸೇನಾ ಸಿಬ್ಬಂದಿಗಳು ಕೂಡ ಇದ್ದಾರೆ. ಸೇನಾ ವಾಹನದಲ್ಲಿ ಅವರ ಪಾರ್ಥಿವ ಶರೀರವನ್ನ ನಿವಾಸದಿಂದ ಎಐಸಿಸಿ ಕಚೇರಿಗೆ ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯ ನಾವು ಗಮನಿಸಬಹುದು. ಮನಮೋಹನ್ ಸಿಂಗ್ ಅವರ ಕುಟುಂಬಸ್ಥರು, ಪತ್ನಿ, 3 ಜನ ಹೆಣ್ಣು ಮಕ್ಕಳು, ಅಳಿಯಂದಿರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಈಗ ಎಐಸಿಸಿ ಕಚೇರಿಯತ್ತ ಹೊರಡ್ತಾ ಇದ್ದಾರೆ. ಅವರ ಸ್ನೇಹಿತರು, ಕುಟುಂಬಸ್ಥರು ಎಲ್ಲರೂ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ, ವಿಶೇಷ ಭದ್ರತೆಯೊಂದಿಗೆ ಎಐಸಿಸಿ ಕಚೇರಿಗೆ ಬರ್ತಾ ಇರುವಂತಹ ವಿಜುವಲ್ಸ್ ನಾವು ಗಮನಿಸಬಹುದಾಗಿದೆ. ದೇಶ ಕಂಡಂತಹ ಬುದ್ಧಿವಂತ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಆಡಳಿತದ ಸಂದರ್ಭದಲ್ಲಿ ಕೊಟ್ಟಂತಹ ಯೋಜನೆಗಳು ತುಂಬಾ ದೂರದೃಷ್ಟಿಯ ಯೋಜನೆಗಳು. ಗ್ಲೋಬಲೈಸೇಷನ್ ಮಾಡಿ ಸಾಕಷ್ಟು ವಿರೋಧವನ್ನ ಕಟ್ಟಿಕೊಂಡ್ರೂ ಸಹ 10 ವರ್ಷದ ನಂತರ ಭಾರತ ಇದರ ಪ್ರತಿಫಲವನ್ನ ಅನುಭವಿಸುತ್ತೆ, ಇದರ ಲಾಭ ಪಡೆಯುತ್ತೆ ಅಂತ ಹಾಗೆ ಭವಿಷ್ಯವನ್ನ ನುಡಿದಿದೆ. ಆ ಭವಿಷ್ಯ ನಿಜ ಕೂಡ ಆಯಿತು. ಸಾಕಷ್ಟು ಅತ್ಯುತ್ತಮ ಯೋಜನೆಗಳನ್ನ ನಮ್ಮ ದೇಶಕ್ಕೆ ತಂದುಕೊಟ್ಟಂತಹ ಕೀರ್ತಿ ಅದು ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತೆ. ಆರ್ಥಿಕತೆ ಭಾರತದ್ದು ಸಾಕಷ್ಟು ಕುಗ್ಗಿ ಹೋಗಿತ್ತು. ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಧಾನಿಯಾಗಬೇಕಾಗಿರುವ ಅನಿವಾರ್ಯತೆ ಮನಮೋಹನ್ ಸಿಂಗ್ ಅವರಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಕೈಗೊಂಡಂತಹ ದಿಟ್ಟ ನಿರ್ಧಾರಗಳು, ಬುದ್ಧಿವಂತಿಕೆಯ ನಿರ್ಧಾರಗಳು ಭಾರತವನ್ನ ಕಾಪಾಡುತ್ತೆ. ಸ್ಪೆಷಲಿ ಆರ್ಥಿಕ ವಲಯದಲ್ಲಿ ಮನಮೋಹನ್ ಸಿಂಗ್ ಅವರ ಕೊಡುಗೆ ಅಪಾರ. ಸಾರ್ವಜನಿಕರಿಗೆ ಎಲ್ಲರ ಬದುಕಿಗೆ ಸಹಾಯ ಮಾಡಿದಾಗ ಸಂವಿಧಾನದ ಮತ್ತು ಕಾನೂನಿನ ರಕ್ಷಣೆಯನ್ನು ಕೊಟ್ಟು ಮಾಡಿದ್ದಾರೆ. ಅರಣ್ಯ ಕಾಯ್ದೆ ಯಾರು ಕೂಡ ಅದರ ಬಗ್ಗೆ ಆಲೋಚನೆ ಮಾಡಿರಲಿಲ್ಲ. ಉದ್ಯೋಗ ಖಾತ್ರಿ ಯಾರು ಯೋಚನೆ ಮಾಡಿರಲಿಲ್ಲ. ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಬದ್ಧತೆ,
ವಿದ್ಯಾ ಕ್ಷೇತ್ರದಲ್ಲಿ, ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಲ್ಲಿ, ಎಲ್ಲದರಲ್ಲೂ ಕೂಡ ಯಾವುದೇ ಆಗಿರಲಿ. ಆಮೇಲೆ ಎಕನಾಮಿಕ್ಸ್, ಲೈಸೆನ್ಸ್ ರಾಜ್ನ ತೆಗೆದಿದ್ದಂತ ವಿಚಾರ, ಆಮೇಲೆ ನಮ್ಮ ಆರೋಗ್ಯ ವಿಚಾರದಲ್ಲಿ ಈ ಒಂದು ಆಶಾ ಕಾರ್ಯಕರ್ತರಿಗೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಮನೆಗೆ ತಾಯಂದಿರಿಗೆಲ್ಲ ಆರೋಗ್ಯನ ರಕ್ಷಣೆ ಮಾಡುವಂತ ವಿಚಾರದಲ್ಲಿ, ಹೀಗೆ ನೀವು ಯಾವುದೇ ತೆಗೆದುಕೊಳ್ಳಿ, ಕಾನೂನು ಅಡಿಯಲ್ಲೇ ಅವರು ಒಂದು ಸಂವಿಧಾನದ ರಕ್ಷಣೆಯನ್ನ ಕೊಟ್ಕೊಂಡು ಬಂದಿದ್ದಾರೆ. ಸೊ ಅಂತ ನಾಯಕರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. 92 ವರ್ಷ ಆಗಿದೆ. ಅವ್ರು ಸತ್ತಿರ್ಬೋದು, ಬಟ್ ಅವರ ಕಾರ್ಯಕ್ರಮಗಳು ಅವ್ರನ್ನ ಜೀವಂತವಾಗಿ ಇಡ್ತದೆ. ಅವರು ಫೈನಾನ್ಸ್ ಮಿನಿಸ್ಟರ್ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಕೊನೆವರೆಗೂ ಕೂಡ ಈ ದೇಶದ ಆರ್ಥಿಕತೆಯನ್ನ ಸುಭದ್ರವಾಗಿ ಇಟ್ಟದನ್ನ ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಮೂಲ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಸಿಕ್ಕಂತ ಒಂದು ದೊಡ್ಡ ಅವಕಾಶ. ಅಬ್ದುಲ್ ಕಲಾಂ ರವರು ತಗೊಳ್ಳಿ ನಿಮ್ಗೆ ಅಧಿಕಾರ ಅಂತ ಹೇಳಿ ಸೋನಿಯಾ ಗಾಂಧಿಗೆ ಪತ್ರ ಬರೆದಾಗ, ಸೋನಿಯಾ ಗಾಂಧಿ ಅವರು ನನಗೆ ಬೇಡ, ಒಬ್ಬ ಈ ದೇಶ ಉಳಿಸಬೇಕು, ಒಬ್ಬ ಆರ್ಥಿಕ ತಜ್ಞನಿಗೆ ನಾನು ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ಆ ತ್ಯಾಗವನ್ನ, ಅಧಿಕಾರವನ್ನ ತ್ಯಾಗ ಮಾಡಿದಂತ ಒಂದು ಇತಿಹಾಸ ಗಾಂಧಿ ಕುಟುಂಬಕ್ಕೆ ಸೇರ್ತದೆ. ಇದು ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಾಗಿತ್ತು. ನಿನ್ನೆ ದೆಹಲಿಗೆ ರೀಚ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತಲುಪಿದ್ದಾರೆ. ಎಐಸಿಸಿ ಕಚೇರಿಯಲ್ಲಿ ಸದ್ಯಕ್ಕಿದ್ದಾರೆ. ತಮ್ಮ ನೆಚ್ಚಿನ ನಾಯಕ, ಹಿರಿಯ ನಾಯಕನನ್ನ, ಮಾಜಿ ಪ್ರಧಾನಿಯನ್ನ ಅಂತಿಮ ನಮನ ಸಲ್ಲಿಸೋದಕ್ಕೆ ಬಂದಿದ್ದಾರೆ. ಇದೇ ರೀತಿಯಾಗಿ ದೇಶ ವಿದೇಶದಿಂದ ಬೇರೆ ಬೇರೆ ಗಣ್ಯರು ಕೂಡ ಬರುವಂತಹ ಸಾಧ್ಯತೆ ಇದೆ. ಮಲೇಷಿಯಾದ ಪ್ರಧಾನಿ ಅನ್ವರ್ ಅವರು ಮನಮೋಹನ್ ಸಿಂಗ್ ಅವರ ಜೊತೆಗಿದ್ದಂತಹ ಒಡನಾಟವನ್ನ ಒಂದು ವಿಶಿಷ್ಟ ಘಟನೆಯ ಮೂಲಕ ಸ್ಮರಿಸಿಕೊಳ್ತಾ ಇದ್ದಾರೆ. ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ರು. ಕೆಲವೊಂದಿಷ್ಟು ರಾಜಕೀಯದಿಂದಾಗಿ ಮಲೇಷಿಯಾದಲ್ಲಿ ಅನ್ವರ್ ಅವರು ಕಾರಾಗೃಹ ಶಿಕ್ಷೆಯನ್ನ, ಜೈಲು ಶಿಕ್ಷೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಬರುತ್ತೆ. ಜೈಲಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಅನ್ವರ್ ಅವರ ಮಕ್ಕಳ ವಿದ್ಯಾಭ್ಯಾಸದ ಖರ್ಚನ್ನ ಮನಮೋಹನ್ ಸಿಂಗ್ ಅವರು ನೋಡಿಕೊಂಡಿದ್ರಂತೆ. ಇಂತಹ ನನ್ನ ಅಣ್ಣನಿಗೆ ಭಾವಪೂರ್ಣ ವಿದಾಯ ಅಂತ ಹೇಳಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮಲೇಷಿಯಾದ ಪ್ರಧಾನಿ ಅನ್ವರ್ ಅವರು. ಸದ್ಯಕ್ಕೆ ಎಐಸಿಸಿ ಕಚೇರಿಯತ್ತ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ, ಸೇನಾ ಭದ್ರತೆಯೊಂದಿಗೆ, ಆಫೀಸರ್ಸ್ಗಳ ಸಮ್ಮುಖದಲ್ಲಿ ದೇಶ ಕಂಡಂತಹ ಅದ್ಭುತ ಪ್ರಧಾನಿಗಳಲ್ಲಿ ಒಬ್ಬರು ಮನಮೋಹನ್ ಸಿಂಗ್ ಅವರ ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ಲೈವ್ ವಿಜುವಲ್ಸ್ ನಾವು ಗಮನಿಸಬಹುದು. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಧಾನಮಂತ್ರಿ ಆದ್ರೂ ಕೂಡ, ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಎದುರಿಸ್ತಾ ಇದ್ರು ಕೂಡ, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ಅನಿಸಿಕೊಳ್ತಾ ಇದ್ರು ಕೂಡ, ಎಂದು ಯಾವ ಟೀಕೆಗೂ ರಿಯಾಕ್ಟ್ ಮಾಡಿದವರಲ್ಲ ಮನಮೋಹನ್ ಸಿಂಗ್. ಕೆಲಸ ಮಾಡಿ ತೋರಿಸಿದಂತಹ ಒಬ್ಬ ಅದ್ಭುತ ವ್ಯಕ್ತಿತ್ವ ಅದು. ಕೆಲಸದ ಮೂಲಕ ತಮ್ಮ ವಿರೋಧಿಗಳ ಬಾಯಿ ಮುಚ್ಚಿಸಿದ್ರು ಮನಮೋಹನ್ ಸಿಂಗ್. ಆಗ ಮನಮೋಹನ್ ಸಿಂಗ್ ಹಾಕಿಕೊಟ್ಟಂತಹ ಆರ್ಥಿಕ ಯೋಜನೆಗಳು 10 ವರ್ಷದ ನಂತರ ಭಾರತೀಯರನ್ನ, ಸ್ಪೆಷಲಿ ಭಾರತೀಯ ಉದ್ಯೋಗಿಗಳನ್ನ ಕೈ ಹಿಡಿದು ಪ್ರಬಲವನ್ನಾಗಿ ಮಾಡ್ತು. ನಮ್ಮ ದೇಶ ಆರ್ಥಿಕತೆಯಲ್ಲಿ ಮುನ್ನುಗ್ತಾ ಇದೆ ಅಂತ ಅಂದ್ರೆ, ಆರ್ಥಿಕತೆ ಪಾತಾಳಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕೈ ಹಿಡಿದು ಮೇಲಕ್ಕೆತ್ತಿದ್ದು ಮನಮೋಹನ್ ಸಿಂಗ್. ಈಗ ಜಾಗತಿಕವಾಗಿ ನಾವು ಗುರುತಿಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಬಲ ಕೊಟ್ಟಿದ್ದು, ಆರಂಭಿಕ ಹಂತದಲ್ಲಿ ಬಲ ತುಂಬಿದ್ದು ಮನಮೋಹನ್ ಸಿಂಗ್ ಅವರು. ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಎಜುಕೇಶನ್ ಅಂತಹ ಯೋಜನೆಗಳನ್ನ ಭಾರತಕ್ಕೆ ತಂದುಕೊಟ್ರು. ಆಹಾರ ಭದ್ರತೆ ಕಾಯ್ದೆ ಅವರು ತಂದಂತಹ ಯೋಜನೆಗಳಲ್ಲಿ ತುಂಬಾನೇ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಬಡವರ ಹಸಿವನ್ನ ನೀಗಿಸುವಂತಹ, ಆಹಾರದ ಗುಣಮಟ್ಟವನ್ನ ಹೆಚ್ಚಿಸುವಂತಹ ಕಾಯ್ದೆ ಇದಾಗಿತ್ತು. ಇನ್ನು ಆಧಾರ್ ಕಾರ್ಡ್, ನಾವು ನೀವೆಲ್ಲ ಹೊಂದಿರುವಂತಹ ಆಧಾರ್ ಕಾರ್ಡ್ನ ತಂದಿದ್ದು, ಪರಿಚಯ ಮಾಡಿದ್ದು ಕೂಡ ಇದೇ ಮನಮೋಹನ್ ಸಿಂಗ್ ಅವರು. ಆಗ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಎದುರಿಸ್ತಾ ಇದ್ವಿ. ಆದ್ರೆ ಈಗ ನಾವು ಯಾವುದೇ ಒಂದು ಕೆಲಸ ಮಾಡ್ಸೋಕ್ ಹೋದ್ರೂ ಕೂಡ ಆಧಾರೇ ಆಧಾರ.
ಆಧಾರ್ ಇಲ್ಲದೆ ನಮ್ಮ ಯಾವ ಗೌರ್ಮೆಂಟ್ ಅಪ್ಲಿಕೇಶನ್ ಆಗಿರಬಹುದು, ಒಂದು ಭಾಗದಿಂದ ಒಂದು ಮೂಲೆಯಿಂದ ನೀವು ಇನ್ನೊಂದು ಮೂಲೆಗೆ ಪ್ರವಾಸ ಮಾಡ್ತಾ ಇದ್ದೀರಿ ನೀವು ಅಂತಂದ್ರೆ ಆಧಾರ್ ಕಾರ್ಡ್ ತೋರಿಸಲೇಬೇಕು. ಅಂತಹ ಆಧಾರನ್ನ ನಾವು ನೀವೆಲ್ಲ ಹೊಂದಿದ್ದೀವಿ. ನಮ್ಮ ಗುರುತಿನ ಚೀಟಿ ಅಂದ್ರೆ ವೋಟಿಂಗ್ ಐಡೆಂಟಿಟಿ ಕಾರ್ಡ್ಗಿಂತಲೂ ಪ್ರಾಮುಖ್ಯತೆಯನ್ನ ಆಧಾರ್ ಕಾರ್ಡ್ ಇವತ್ತು ಹೊಂದಿದೆ. ಅಂತಹ ಆಧಾರ್ ಕಾರ್ಡ್ ಅನ್ನ ಪರಿಚಯ ಮಾಡಿಕೊಟ್ಟಿದ್ದು ಇದೇ ಮನಮೋಹನ್ ಸಿಂಗ್. ಆಗ ಏನಕ್ಕೆ ಬೇಕು ಆಧಾರ್ ಕಾರ್ಡ್, ಯಾವುದರ ಉಪಯೋಗ ಇದರಿಂದ ಆಗುತ್ತೆ, ಯಾಕೆ ಇಷ್ಟೊಂದು ಕ್ಯೂ ನಿಂತ್ಕೋಬೇಕು ಜನ, ಯಾಕೆ ಇಷ್ಟೊಂದು ಟೈಮ್ ಲಿಮಿಟ್ಸ್ ಅನ್ನ ಇಟ್ಟಿದ್ದೀರಾ ಅನ್ನುವಂತಹ ಸಾಲು ಸಾಲು ಆರೋಪಗಳನ್ನ ಎದುರಿಸ್ತಾ ಇದ್ರು ಕೂಡ ಮೌನಿಯಾಗಿಯೇ ಮನಮೋಹನ್ ಸಿಂಗ್ ಅದಕ್ಕೆ ಉತ್ತರ ಕೊಟ್ಟರು. ಆದರೆ ಆ ಆಧಾರ್ ಕಾರ್ಡ್ನ ಪ್ರಾಮುಖ್ಯತೆ ಈಗ ನಮ್ಮೆಲ್ಲರಿಗೂ ಗೊತ್ತು. ಆಧಾರ್ ಕಾರ್ಡ್ ಕಳೆದು ಹೋಗಿದೆ ಅಥವಾ ಆಧಾರ್ ಕಾರ್ಡ್ ಇಲ್ಲ ಅಂತ ಅಂದವರು ವಿಲವಿಲ ಅಂತ ಒದ್ದಾಡ್ಬಿಡ್ತಾರೆ. ಬ್ಯಾಂಕ್ ಕೆಲಸಗಳು ಆಗೋದಿಲ್ಲ, ಸರ್ಕಾರಿ ಕೆಲಸಗಳು ಆಗೋದಿಲ್ಲ, ಟ್ರಾವೆಲ್ ಮಾಡಬೇಕು ಅಂತಂದ್ರೂ ಆಗೋದಿಲ್ಲ, ಯಾವುದಾದ್ರೂ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದ್ರೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ನೀವೊಂದು ಸಿಮ್ ಕಾರ್ಡ್ ತಗೋಬೇಕು ಅಂದ್ರೂ ಕೂಡ ಆಧಾರ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್. ಇನ್ನು ಉದ್ಯೋಗ ಖಾತ್ರಿ ಯೋಜನೆಯನ್ನ ಪರಿಚಯ ಮಾಡಿಕೊಡ್ತಾರೆ. ಇದು ಕೂಡ ಸಾಕಷ್ಟು ಜನರ ಕೈ ಹಿಡಿಯುತ್ತೆ. ಆದರೆ ಸದ್ಯಕ್ಕೆ ಎಐಸಿಸಿ ಕಚೇರಿಯನ್ನ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರ ತಲುಪಿರುವಂತಹ ವಿಜುವಲ್ಸ್ ಗಮನಿಸ್ತಾ ಇದ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.